ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಕ್ರಿಸ್ತ ಜಯಂತಿಯ ಅಷ್ಟದಿನಗಳಲ್ಲಿ 3ನೆಯ ದಿನ, ಡಿಸೆಂಬರ್ 27, 2025 ಶನಿವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 20ನೇ ಅಧ್ಯಾಯ 2ರಿಂದ 8ರವರೆಗಿನ ವಚನಗಳು. ವಾರದ ಮೊದಲನೆಯ ದಿನ ಮಗ್ದಲದ ಮರಿಯಳು ಸಿಮೋನ ಪೇತ್ರನ ಮತ್ತು ಯೇಸುವಿಗೆ ಆಪ್ತನಾಗಿದ್ದ ಇನ್ನೊಬ್ಬ ಶಿಷ್ಯನ ಬಳಿಗೆ ಓಡಿ ಬಂದು, ಪ್ರಭುವನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ, ಅವರನ್ನು ಎಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ ಎಂದು ಹೇಳಿದಳು. ಇದನ್ನು ಕೇಳಿ ಪೇತ್ರನು ಇನ್ನೊಬ್ಬ ಶಿಷ್ಯನು ಸಮಾಧಿಯ ಕಡೆಗೆ ಹೊರಟರು. ಇಬ್ಬರು ಓಡಿದರು. ಆ ಇನ್ನೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಸಮಾಧಿಯನ್ನು ಮೊದಲು ತಲುಪಿದನು. ಅವನು ಬಗ್ಗಿ ನೋಡಿದಾಗ ಅಲ್ಲಿ ನಾರು ಬಟ್ಟೆಗಳು ಬಿದ್ದಿರುವುದು ಕಾಣಿಸಿತು, ಆದರೆ ಅವನು ಒಳಗೆ ನುಗ್ಗಲಿಲ್ಲ. ಅವನ ಹಿಂದೆಯೇ ಸಿಮೋನ ಪೇತ್ರನು ಬಂದು ನೆಟ್ಟಗೆ ಸಮಾಧಿಯೊಳಗೆ ನುಗ್ಗಿದನು. ಅಲ್ಲಿ ನಾರುಮಡಿಗಳು ಬಿದ್ದಿರುವುದನ್ನು ಕಂಡನು. ಯೇಸುವಿನ ತಲೆಗೆ ಸುತ್ತಿದ್ದ ಬಟ್ಟೆ ಆ ನಾರುಮಡಿಗಳೊಡನೆ ಇರದೆ ಅದನ್ನು ಮಡಚಿ ಪ್ರತ್ಯೇಕವಾಗಿ ಇಟ್ಟಿರುವುದನ್ನು ಕಂಡನು. ಸಮಾಧಿಯನ್ನು ಮೊದಲು ತಲುಪಿದ್ದ ಇನ್ನೊಬ್ಬ ಶಿಷ್ಯನು ಆಮೇಲೆ ಒಳಗೆ ನುಗ್ಗಿ ನೋಡಿದನು. ನೋಡಿ ನಂಬಿದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದು ನಾವು ಪ್ರೇಷಿತ ಸಂತ ಯೋವಾನರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಹದ್ದುಗಳನ್ನು ಯಾರು ತಾನು ನೋಡಿಲ್ಲ? ಪ್ರತಿಯೊಬ್ಬರೂ ಅವುಗಳನ್ನು ನೋಡಿದ್ದೇವೆ. ಹದ್ದನ್ನು ನೋಡಿದಾಗ ಒಂದು ಕಡೆ ಭಯ, ಇನ್ನೊಂದು ಕಡೆ ಆಶ್ಚರ್ಯ ಮೂಡುತ್ತದೆ. ಭಯ ಏಕೆಂದರೆ ಅದಕ್ಕೆ ಇರುವ ಚೂಪಾದ ಕೊಕ್ಕು ಮತ್ತು ಕಾಲಿನ ಉಗುರುಗಳು. ಆಶ್ಚರ್ಯ ಏಕೆಂದರೆ 100 ಮೀಟರ್ ಎತ್ತರಕ್ಕೆ ಹಾರುವಾಗ ನೆಲದ ಮೇಲೆ ಹರಿದಾಡುವ ತನ್ನ ಬೇಟೆಯನ್ನು ಗುರಿ ಹಿಡಿದು ತನ್ನದಾಗಿಸಿಕೊಳ್ಳುತ್ತದೆ. ಸಂತ ಯೋವಾನರ ಜೀವನ ಕೂಡ ಒಂದು ಹದ್ದಿನಂತೆ. ಕ್ರಿಸ್ತನ ಕೆಲಸ, ಕಾರ್ಯ, ಬೋಧನೆ ಇವೆಲ್ಲವನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಅರ್ಥೈಸಿ ತನ್ನ ಬರವಣಿಗೆಯ ಮೂಲಕ ಇತರರಿಗೆ ಕ್ರಿಸ್ತನನ್ನು ಪರಿಚಯಿಸಿದಂಥ ವ್ಯಕ್ತಿ. ನಮ್ಮ ಜೀವನದ ಮೂಲಕ ಕ್ರಿಸ್ತನನ್ನು ಇತರರಿಗೆ ಪರಿಚಯಿಸುವ ಆಸೆ, ಶಕ್ತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ. ಆತ್ಮೀಯರೇ, ಯೇಸುವಿನ ಪ್ರೇಷಿತರ ಜೀವನವನ್ನು ಅವಲೋಕಿಸಿ ನೋಡಿದಾಗ ಪ್ರೇಷಿತ ಸಂತ ಯೋವಾನರು ಇತರ ಪ್ರೇಷಿತರಿಗಿಂತ ಅನೇಕ ವಿಧಗಳಲ್ಲಿ ವಿಭಿನ್ನರಾಗಿ ಎದ್ದು ಕಾಣುತ್ತಾರೆ. ಅವರು ಬೈಬಲ್ ಶ್ರೀ ಗ್ರಂಥದಲ್ಲಿರುವ 4 ಶುಭ ಸಂದೇಶಗಳಲ್ಲಿ ಒಂದಾದ ಸಂತ ಯೋವಾನನ ಶುಭ ಸಂದೇಶದ ಲೇಖಕರು, ಕರ್ತೃ ಎಂದು ನಂಬಲಾಗಿದೆ. ಹೊಸ ಒಡಂಬಡಿಕೆಯಲ್ಲಿನ ಯೋವಾನರ 3 ಪತ್ರಗಳು ಮತ್ತು ಪ್ರಕಟಣಾ ಗ್ರಂಥಗಳ ಕರ್ತೃ ಇವರೇ ಎಂದು ನಂಬಲಾಗಿದೆ. ಪ್ರೇಷಿತ ಯೋವಾನನು ತನ್ನ ಶುಭ ಸಂದೇಶದಲ್ಲಿ ಎಲ್ಲೂ ಕೂಡ ತನ್ನನ್ನು ಯೋವಾನನು ಎಂದು ಉಲ್ಲೇಖಿಸುವುದಿಲ್ಲ, ಆದರೆ ಯೇಸುವಿನ ಆಪ್ತ ಶಿಷ್ಯನು ಎಂದು ಉಲ್ಲೇಖಿಸುತ್ತಾನೆ. ಯೋವಾನನ ಶುಭ ಸಂದೇಶ 13ನೇ ಅಧ್ಯಾಯ 23ನೇ ವಚನ, ಅಧ್ಯಾಯ 19 26ನೇ ವಚನ, 20ನೇ ಅಧ್ಯಾಯ 2ನೇ ವಚನ, 21ನೇ ಅಧ್ಯಾಯ 7ನೇ ವಚನ. ಅವರು ಇತರ ಪ್ರೇಷಿತರಿಗಿಂತ ಹೆಚ್ಚು ಕಾಲ ಬದುಕಿ ಬಾಳಿದವರು. ಸುಮಾರು ಕ್ರಿಸ್ತಶಕ 101ನೇ ವರ್ಷದಲ್ಲಿ ರಕ್ತಸಾಕ್ಷಿಯಾಗಿ ಸಾಯದೆ ಸಹಜ ಮರಣವನ್ನಪ್ಪುತ್ತಾರೆ ಎಂದು ಸಂಪ್ರದಾಯವು ಹೇಳುತ್ತದೆ. ಅವರ ಬರವಣಿಗೆಯ ಶೈಲಿ ಅತೀಂದ್ರಿಯ, ವೈಚಾರಿಕತೆಯ ಮತ್ತು ಚಿಂತನಶೀಲವಾಗಿದೆ ಮತ್ತು ಅವರು ತಮ್ಮ ಶುಭ ಸಂದೇಶದಲ್ಲಿ ಬಳಸುವ ಸಂಕೇತಗಳು ಶ್ರೀಮಂತಿಕೆಯಿಂದ ಕೂಡಿದೆ. ಅವರ ಶುಭ ಸಂದೇಶ ಮತ್ತು ಪತ್ರಗಳು ದೈವಿಕ ಪ್ರೀತಿಯ ಮೇಲೆ ಕೇಂದ್ರೀಕೃತವಾಗಿದೆ. ದೇವರು ನಮ್ಮನ್ನು ನಿಕಟವಾಗಿ ಪ್ರೀತಿಸುತ್ತಾರೆ. ಹಾಗಾಗಿ ನಮ್ಮ ಪ್ರೀತಿಯು ಅದು ಪರಮಾತ್ಮನ ಮೇಲಾಗಿರಬಹುದು ಅಥವಾ ಪರರ ಮೇಲಾಗಿರಬಹುದು, ನಿಕಟವಾಗಿರಬೇಕೆನ್ನುವುದು ಯೋವಾನರ ಬರವಣಿಗೆಯಲ್ಲಿನ ಮುಖ್ಯ ಅಂಶವಾಗಿದೆ. ಆತ್ಮೀಯರೇ, ಶುಭ ಸಂದೇಶಗಳಲ್ಲಿ ಉಲ್ಲೇಖಿಸಿರುವುದನ್ನು ಹೊರತುಪಡಿಸಿ ಯೋವಾನರ ಹಿನ್ನೆಲೆಯ ಬಗ್ಗೆ ಸ್ವಲ್ಪವೂ ಮಾಹಿತಿಗಳಿಲ್ಲ. ಅವರು ಗಲೀಲೆಯ ಸಮುದ್ರದ ಉತ್ತರಕ್ಕೆ ಕಫೆರ್ನೌಮ್ ಅಥವಾ ಬೆತ್ಸೈದದಿಂದ ಬಂದವರು. ಅವರು ತನ್ನ ತಂದೆ ಜೆಬೆದಾಯ ಮತ್ತು ಅವರ ಸಹೋದರ ಯಾಕೋಬ ಅಂದರೆ ಜೇಮ್ಸ್ ದಿ ಗ್ರೇಟ್ ಇವರ ಜೊತೆ ಮೀನುಗಾರರಾಗಿದ್ದರು. ಪೇತ್ರ ಮತ್ತು ಅಂದ್ರೆಯರವರು ಯೋವಾನರ ಮೀನು ಹಿಡಿಯುವ ಸಹಪಾಠಿಗಳು. ಹೀಗಾಗಿ ಆ ಮೂವರು ಸ್ನೇಹಿತರಾಗಿದ್ದಿರಬಹುದು. ಸಲೋಮಿ ಸಂತ ಯೋವಾನರ ತಾಯಿ. ಅವರು ಪೂಜ್ಯ ಕನ್ಯಾಮರಿಯಮ್ಮನವರ ಸಹೋದರಿ ಸಂಬಂಧಿಯಾಗಿದ್ದಿರಬಹುದು. ಈ ಮೂಲಕ ಯೋವಾನ ಮತ್ತು ಯಾಕೋಬರು ಸೋದರ ಸಂಬಂಧಿಗಳಾಗಿದ್ದಿರಬಹುದು. ಆತ್ಮೀಯರೇ, ಯೋವಾನನು ಯೇಸು ಸ್ವಾಮಿಯ ಶಿಷ್ಯನಾಗುವುದಕ್ಕಿಂತ ಮುಂಚೆ ಬಹುಶಃ ಯೇಸುವಿನ ಸೋದರ ಸಂಬಂಧಿ ಸ್ನಾನಿಕ ಯೋವಾನನ ಶಿಷ್ಯನಾಗಿದ್ದನು. ಮತ್ತು ಯೋವಾನನ ಶುಭ ಸಂದೇಶ 1ನೇ ಅಧ್ಯಾಯ ವಚನಗಳು 35ರಿಂದ 37ರಲ್ಲಿ ಓದುವಂತೆ, ಮಾರನೆಯ ದಿನ ಸ್ನಾನಿಕ ಯೋವಾನನು
ತನ್ನಿಬ್ಬರು ಶಿಷ್ಯರ ಸಂಗಡ ನಿಂತುಕೊಂಡಿರುವಾಗ ಯೇಸು ಸ್ವಾಮಿ ಆ ಮಾರ್ಗವಾಗಿ ಹಾದು ಹೋಗುತ್ತಿದ್ದರು. ಅವರನ್ನು ನೋಡುತ್ತಲೇ ಯೋವಾನನು ತನ್ನ ಶಿಷ್ಯರಿಗೆ, ಇಗೋ ನೋಡಿ, ಬಲಿಯರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ ಎಂದು ಹೇಳಿದನು. ಇದನ್ನು ಕೇಳಿದ ಆ ಶಿಷ್ಯರು ಯೇಸುವನ್ನು ಹಿಂಬಾಲಿಸಿದರು ಎಂಬುದಾಗಿ ಅರಿತುಕೊಳ್ಳುತ್ತೇವೆ. ಯೇಸುವನ್ನು ಹಿಂಬಾಲಿಸಿದ ಇಬ್ಬರಲ್ಲಿ ಒಬ್ಬನು ಸಿಮೋನ ಪೇತ್ರನ ಸಹೋದರ ಅಂದ್ರೆಯ ಎಂಬುದಾಗಿ ಬೈಬಲ್ ಶ್ರೀಗ್ರಂಥ ನಮಗೆ ಸ್ಪಷ್ಟವಾಗಿ ಮುಂದಿನ ಸಾಲುಗಳಲ್ಲಿ ತಿಳಿಸಿಕೊಡುತ್ತದೆ. ಮತ್ತು ಇನ್ನೊಬ್ಬ ಶಿಷ್ಯನನ್ನು ಹೆಸರಿಸಲಾಗಿಲ್ಲ. ಆದರೆ ಹೆಚ್ಚಿನ ವಿದ್ವಾಂಸರು ಅಂದ್ರೆಯರವರ ಸ್ನೇಹಿತ ಯೋವಾನ ಎಂದು ನಂಬುತ್ತಾರೆ. ಆತ್ಮೀಯರೇ, ಸಂತ ಮತ್ತಾಯ ಮತ್ತು ಮಾರ್ಕನ ಶುಭ ಸಂದೇಶಗಳು ಯೋವಾನನ ಕರೆಗೆ ಒಂದೇ ರೀತಿಯ ಆವೃತ್ತಿಯನ್ನು ಹಂಚಿಕೊಳ್ಳುತ್ತವೆ. ಎರಡು ಆವೃತ್ತಿಗಳಲ್ಲಿ ಸಿಮೋನ ಮತ್ತು ಅಂದ್ರೆಯ ಸರೋವರಕ್ಕೆ ಬಲೆ ಬೀಸುವುದನ್ನು ತಿಳಿಯಪಡಿಸುತ್ತದೆ. ಯೇಸು ಅವರನ್ನು ಕರೆಯುತ್ತಾರೆ ಮತ್ತು ಅವರು ತಕ್ಷಣವೇ ಯೇಸುವನ್ನು ಹಿಂಬಾಲಿಸುತ್ತಾರೆ. ಯೇಸು ತದನಂತರ ಸ್ವಲ್ಪ ದೂರ ನಡೆದು ಯಾಕೋಬ ಮತ್ತು ಯೋವಾನ ತಮ್ಮ ತಂದೆ ಜೆಬೆದಾಯನೊಂದಿಗೆ ತಮ್ಮ ಬಲೆಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದುದನ್ನು ನೋಡಿ ಅವರನ್ನು ಕರೆದರು ಮತ್ತು ಅವರು ತಮ್ಮ ತಂದೆಯನ್ನು ಬಿಟ್ಟು ತಕ್ಷಣ ಯೇಸುವನ್ನು ಹಿಂಬಾಲಿಸುತ್ತಾರೆ. ಆತ್ಮೀಯರೇ, ಲೂಕನ ಆವೃತ್ತಿಯು ಹೆಚ್ಚಿನ ವಿವರಗಳನ್ನು ಸೇರಿಸುತ್ತದೆ ಮತ್ತು ಮಾರ್ಕ ಮತ್ತು ಮತ್ತಾಯನ ಶುಭ ಸಂದೇಶಗಳಿಗಿಂತ ಸ್ವಲ್ಪ ಭಿನ್ನವಾಗಿದೆ. ಯೇಸು ಸಿಮೋನನ ದೋಣಿಯನ್ನು ಹತ್ತಿ ನೀರು ಆಳವಾಗಿರುವ ಸ್ಥಳಕ್ಕೆ ದೋಣಿಯನ್ನು ಹಾಯಿಸಿ ಮೀನು ಬೇಟೆಗೆ ಬಲೆಗಳನ್ನು ಹಾಕಲು ತಿಳಿಸುತ್ತಾರೆ. ರಾತ್ರಿ ಇಡೀ ಏನನ್ನೂ ಹಿಡಿಯದಿದ್ದರೂ ಯೇಸುವಿನ ಮಾತಿಗೆ ಬೆಲೆ ಕೊಟ್ಟು ಯೇಸು ಹೇಳಿದಂತೆ ಮಾಡಿದಾಗ ರಾಶಿ ರಾಶಿ ಮೀನುಗಳು ಬಲೆಗೆ ಸಿಕ್ಕಿಕೊಂಡು ಬಲೆಗಳು ಹರಿದು ಹೋಗುವುದರಲ್ಲಿದ್ದವು. ಆದುದರಿಂದ ಬೇರೆ ದೋಣಿಯಲ್ಲಿದ್ದ ತಮ್ಮ ಸಂಗಡಿಗರಿಗೆ ಸನ್ನೆ ಮಾಡಿ ಸಹಾಯಕ್ಕಾಗಿ ಕರೆದುಕೊಂಡರು. ಅದರ ನಂತರ ಅಂದ್ರೆಯ, ಸಿಮೋನ, ಯಾಕೋಬ ಮತ್ತು ಯೋವಾನ ಯೇಸುವಿನ ಹಿಂಬಾಲಕರಾದರು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಆತ್ಮೀಯರೇ, ಒಮ್ಮೆ ಯೇಸು ತನ್ನ ಪ್ರೇಷಿತರೆಲ್ಲರನ್ನು ಕರೆದ ನಂತರ ಯಾಕೋಬ ಮತ್ತು ಯೋವಾನನು ಬೊವನರ್ಗೆಸ್ ಅಂದರೆ ಸಿಡಿಲ ಮರಿಗಳು ಎಂದು ಕರೆಯುತ್ತಾರೆ. ಮಾರ್ಕನ ಶುಭ ಸಂದೇಶ 3ನೇ ಅಧ್ಯಾಯ 17ನೆಯ ವಚನ. ಆ ಇಬ್ಬರ ಅತಿಯಾದ ಉತ್ಸಾಹಕ್ಕಾಗಿ ಆ ಇಬ್ಬರು ಶಿಷ್ಯರಿಗೆ ಈ ಪದನಾಮವು ಬಂದಿರಬಹುದು. ಉದಾಹರಣೆಗೆ, ತಮ್ಮನ್ನು ಸ್ವಾಗತಿಸಿದ ಸಮಾರ್ಯದ ಪಟ್ಟಣವನ್ನು ಸಂಹರಿಸಲು, ನಾಶ ಮಾಡಲು ಸ್ವರ್ಗದಿಂದ ಬೆಂಕಿಯನ್ನು ಕರೆಯಬೇಕೇ ಎಂದು ಅವರು ಯೇಸುವನ್ನು ಕೇಳಿದರು. ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ ವಚನ 54. ಮತ್ತು ಅವರು ತಮ್ಮ ತಾಯಿಯೊಂದಿಗೆ ಯೇಸುವಿನ ರಾಜ್ಯದಲ್ಲಿ ಆಕೆಯ ಇಬ್ಬರು ಮಕ್ಕಳಲ್ಲಿ ಒಬ್ಬನು ಯೇಸುವಿನ ಬಲಗಡೆಯಲ್ಲೂ ಇನ್ನೊಬ್ಬನು ಯೇಸುವಿನ ಎಡಭಾಗದಲ್ಲೂ ಆಸೀನರಾಗಲು ಅಪ್ಪಣೆಯಾಗಬೇಕೆಂದು ಕೇಳಿಕೊಳ್ಳುತ್ತಾರೆ. ಮತ್ತಾಯನ ಶುಭ ಸಂದೇಶ 20ನೇ ಅಧ್ಯಾಯ 20ರಿಂದ 23ರವರೆಗಿನ ವಚನಗಳು. 12 ಪ್ರೇಷಿತರು ಯೇಸುವಿನ ಬಹಿರಂಗ ಸೇವಾ ಬದುಕಿನ ಉದ್ದಕ್ಕೂ ಅವರ ಜೊತೆಯಲ್ಲಿದ್ದರೂ ಪೇತ್ರ, ಯಾಕೋಬ ಮತ್ತು ಯೋವಾನರು ಮಾತ್ರ ಯೇಸುವಿನ ಆಪ್ತ ಸಂಗಡಿಗರಾಗಿ ಹೊರಹೊಮ್ಮುತ್ತಾರೆ. ಗಮನಾರ್ಹವಾಗಿ ಯೇಸು ಸ್ವಾಮಿ ತಮ್ಮ ಜೀವನ ಮತ್ತು ಸೇವೆಯ ಪ್ರಮುಖ ಘಟ್ಟಗಳಲ್ಲಿ ಈ ಮೂವರು ಶಿಷ್ಯರನ್ನು ಮಾತ್ರ ತನ್ನೊಂದಿಗೆ ಕರೆದೊಯ್ಯುವುದನ್ನು ಶುಭ ಸಂದೇಶಗಳಲ್ಲಿ ನಾವು ಕಾಣಬಹುದು. ಯೇಸು ಯಯೀರನ ಮಗಳನ್ನು ಸಾವಿನಿಂದ ಜೀವಕ್ಕೆಬ್ಬಿಸಿದಾಗ, ತಾಬೋರ್ ಬೆಟ್ಟದ ಮೇಲೆ ಮಹಿಮಾ ರೂಪವನ್ನು ತಾಳಿದಾಗ ಮತ್ತು ಮುಖ್ಯವಾಗಿ ಗೆತ್ಸೆಮನೆ ತೋಪಿನಲ್ಲಿ ರಕ್ತದ ಬೆವರನ್ನು ಸುರಿಸುವಾಗ, ಮಾರ್ಕನ ಶುಭ ಸಂದೇಶ ಅಧ್ಯಾಯ 13 ವಚನ 3 ಸಹ ಪೇತ್ರ, ಅಂದ್ರೆಯ, ಯಾಕೋಬ ಮತ್ತು ಯೋವಾನ ಅವರು ಯೇಸುವಿನೊಂದಿಗೆ ಅಂತ್ಯಕಾಲದ ಚಿಹ್ನೆಗಳ ಬಗ್ಗೆ ಖಾಸಾಗಿ ಸಂಭಾಷಣೆ ನಡೆಸಿದರ ಬಗ್ಗೆ ನಮಗೆ ತಿಳಿಯಪಡಿಸುತ್ತದೆ. ಆತ್ಮೀಯರೇ, ಯೋವಾನ ಮತ್ತು ಅಂದ್ರೆಯ ಯೇಸುವಿನ ಪ್ರೇಷಿತರಾದ ನಂತರ ಕೊನೆಯ ಭೋಜನದ ಸಮಯದಲ್ಲಿ ಯೋವಾನ ಯೇಸುವಿನ ಪಕ್ಕದಲ್ಲಿ ಹೊರಗೆ ಕುಳಿತಿದ್ದ ಎಂಬುದನ್ನು ಯೋವಾನನ ಶುಭ ಸಂದೇಶ 13ನೇ ಅಧ್ಯಾಯ 23ರಿಂದ 25ರವರೆಗಿನ ವಚನಗಳಲ್ಲಿ ಓದುತ್ತೇವೆ. ಆದರೆ ಇಲ್ಲಿಯೂ ಕೂಡ ಅವನು ಆಪ್ತ ಶಿಷ್ಯನೆಂದು ನಮಗೆ ತಿಳಿಸುತ್ತದೆ ಹೊರತು ಆತನ ಹೆಸರನ್ನು ತಿಳಿಸಲಾಗಿಲ್ಲ. ಇದು ಯೋವಾನನಿಗೆ ಕ್ರಿಸ್ತನ ಮೇಲಿದ್ದ ಆಳವಾದ ನಿಕಟವಾದ ಪ್ರೀತಿಯನ್ನು ಸಂಕೇತಿಸುತ್ತದೆ. ಯೇಸು ಗೆತ್ಸೆಮನೆ ತೋಪಿನಲ್ಲಿ ರಕ್ತದ ಬೆವರನ್ನು ಸುರಿಸುವಾಗ, ಯೇಸುವಿನ ಬಂಧನ ಮತ್ತು ವಿಚಾರಣೆಯ ಸಂದರ್ಭದಲ್ಲಿ, ಯೇಸುವನ್ನು ಶಿಲುಬೆಗೇರಿಸಿದಾಗ, ಯೇಸುವಿನ ತಾಯಿಯೊಂದಿಗೆ ಶಿಲುಬೆಯ ಬುಡದಲ್ಲಿ ನಿಂತಿದ್ದ ಏಕೈಕ ಪ್ರೇಷಿತನೆಂದರೆ ಅದು ಯೋವಾನ ಮಾತ್ರ. ಉಳಿದ ಶಿಷ್ಯರು ಜೀವ ಭಯದಿಂದ ಓಡಿ ಹೋಗಿದ್ದರು. ಯೇಸು ಶಿಲುಬೆಯಲ್ಲಿ ಕಷ್ಟ, ಹಿಂಸೆ, ಯಾತನೆಯನ್ನು ಅನುಭವಿಸುತ್ತಿರುವಾಗಲೇ ತನ್ನ ತಾಯಿಯನ್ನು ಯೋವಾನನ ಆರೈಕೆಗೆ ಒಪ್ಪಿಸುವಾಗ, ಸ್ತ್ರೀ, ಇಗೋ ನಿನ್ನ ಮಗ, ಮತ್ತು ಆಪ್ತ ಶಿಷ್ಯನನ್ನು ನೋಡಿ, ಇಗೋ ನಿನ್ನ ತಾಯಿ ಎನ್ನುತ್ತಾರೆ. ಯೋವಾನನ ಶುಭ ಸಂದೇಶ 19ನೇ ಅಧ್ಯಾಯ 26ರಿಂದ 27ರವರೆಗಿನ ವಚನಗಳು.
ಯೇಸುವಿನ ಪುನರುತ್ಥಾನದ ನಂತರ ಮಗ್ದಲದ ಮರಿಯಳು ಪುನರುತ್ಥಾನಗೊಂಡ ಯೇಸುವನ್ನು ತಾನು ನೋಡಿದ್ದೇನೆಂದು ಯೋವಾನ ಮತ್ತು ಪೇತ್ರನಿಗೆ ತಿಳಿಸಿದಾಗ, ಯೋವಾನ ಪೇತ್ರನಿಗಿಂತ ಮುಂಚಿತವಾಗಿ ಸಮಾಧಿಗೆ ಓಡಿ ಹೋಗಿ ಪೇತ್ರನಿಗಾಗಿ ಅಲ್ಲೇ ಸಮಾಧಿಯ ಬಳಿ ಕಾಯುತ್ತಿದ್ದನು ಮತ್ತು ಪೇತ್ರನು ಮೊದಲು ಸಮಾಧಿಯನ್ನು ಪ್ರವೇಶಿಸಲು ಅನುಮತಿಸಿದನು. ಯೋವಾನನ ಶುಭ ಸಂದೇಶ 20ನೇ ಅಧ್ಯಾಯ 2-8 ವಚನಗಳು. ಅಂತಿಮವಾಗಿ ಪುನರುತ್ಥಾನದ ನಂತರ ಮೀನಿನ ಅದ್ಭುತದಲ್ಲಿಯೂ ಸಹ ಯೋವಾನನ ಬಗೆಗೆ ಓದುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 1 ವಚನ 13, ಅಧ್ಯಾಯ 2 ವಚನ 1-4, ಅಧ್ಯಾಯ 3 ವಚನ 1-11, ಅಧ್ಯಾಯ 8 ವಚನ 14ರಲ್ಲಿಯೂ ಸಹ ನಾವು ಪ್ರೇಷಿತ ಸಂತ ಯೋವಾನರ ಬಗ್ಗೆ ಓದುತ್ತೇವೆ. ಇದು ಅವರ ಬಗೆಗಿನ ಕೊನೆಯ ಉಲ್ಲೇಖವಾಗಿದೆ. ಆತ್ಮೀಯರೇ, ಸಮಾರ್ಯದ ನಂತರ ಪ್ರೇಷಿತ ಯೋವಾನ ಎಲ್ಲಿಗೆ ಪ್ರಯಾಣಿಸಿದರು ಮತ್ತು ಎಲ್ಲೆಲ್ಲಿ ಸೇವೆ ಸಲ್ಲಿಸಿದರು ಎಂಬುದರ ಕುರಿತು ಯಾವುದೇ ನಿಖರವಾದ ದಾಖಲೆಗಳಿಲ್ಲ. ಹೆಚ್ಚಿನ ವಿದ್ವಾಂಸರು ಯೋವಾನರು ಮತ್ತು ಪೂಜ್ಯ ಮಾತೆ ಮರಿಯಮ್ಮನವರು ಆಧುನಿಕ ಟರ್ಕಿಯ ಎಫೆಸಸ್ಗೆ ತೆರಳಿದರು ಎಂದು ನಂಬುತ್ತಾರೆ ಮತ್ತು ಯೋವಾನ ತನ್ನ ಉಳಿದ ಜೀವನವನ್ನು ಮಾತೆ ಮರಿಯಮ್ಮನವರೊಂದಿಗೆ ಕಳೆದರು ಮತ್ತು ಅವರ ಬಗ್ಗೆ ಕಾಳಜಿ ವಹಿಸಿದರು ಮತ್ತು ಏಷ್ಯಾದಾದ್ಯಂತ ಸೇವೆ ಸಲ್ಲಿಸಿದರು ಎನ್ನಲಾಗಿದೆ. ಏಷ್ಯಾ ಮೈನರ್, ಇದು ಇಂದಿನ ಪಶ್ಚಿಮ ಟರ್ಕಿಯಾಗಿದೆ. ಈ ನಂಬಿಕೆಯು ವಿಶೇಷವಾಗಿ 7 ಧರ್ಮಸಭೆಗಳನ್ನು ಸ್ಥಾಪಿಸಲು ಸಹಾಯ ಮಾಡಿದ 7 ಧರ್ಮಸಭೆಗಳಿಗೆ ಬರೆಯಲಾದ ಪುಸ್ತಕದಲ್ಲಿ ಉಲ್ಲೇಖಿಸಲಾದ ಪತ್ರಗಳನ್ನು ಆಧರಿಸಿದೆ. ಎಫೆಸುಸ್ ಪ್ರಕಟಣೆ ಅಧ್ಯಾಯ 2 ವಚನ 1-7, ಸ್ಮಿರ್ನ ಪ್ರಕಟಣೆ ಅಧ್ಯಾಯ 2 ವಚನಗಳು 8-11, ಪೆರ್ಗಮಮ್ ಪ್ರಕಟಣೆ ಅಧ್ಯಾಯ 2 ವಚನಗಳು 12-17, ತಿಯತಿರ ಪ್ರಕಟಣೆಗಳು ಅಧ್ಯಾಯ 2 ವಚನಗಳು 18-29, ಸಾರ್ಡಿಸ್ ಪ್ರಕಟಣೆ ಅಧ್ಯಾಯ 3 ವಚನ 1-6, ಫಿಲಡೆಲ್ಫಿಯಾ ಪ್ರಕಟಣೆ ಅಧ್ಯಾಯ 3 ವಚನಗಳು 7-13 ಮತ್ತು ಲವೋಡಿಸಿಯಾ ಪ್ರಕಟಣೆ ಅಧ್ಯಾಯ 3 14-22 ವಚನಗಳು. ಪಶ್ಚಿಮ ಏಷ್ಯಾ ಮೈನರ್ ಅನ್ನು ಸುತ್ತುವರೆದಿರುವ ಈ ಪ್ರತಿಯೊಂದು ನಗರಗಳಿಗೆ ಒಂದರ ನಂತರ ಒಂದರಂತೆ ನಡೆಯುವುದು ಸುಮಾರು 400 ಮೈಲಿ ಪ್ರಯಾಣವಾಗಿತ್ತು. ಆತ್ಮೀಯರೇ, ಚಕ್ರವರ್ತಿ ಡೊಮಿಷಿಯನ್ ಕ್ರಿಸ್ತಶಕ 81-96 ಆಳ್ವಿಕೆಯಲ್ಲಿ ಯೋವಾನನನ್ನು ಬಂಧಿಸಲಾಯಿತು ಮತ್ತು ಎಣ್ಣೆ ಕುದಿಯುವ ಕಡಾಯಿನಲ್ಲಿ ಹಾಕಲಾಯಿತೆಂದು ಒಂದು ಸಂಪ್ರದಾಯ ಹೇಳುತ್ತದೆ. ಅವರು ಅದ್ಭುತವಾದ ರೀತಿಯಲ್ಲಿ ಯಾವುದೇ ಹಾನಿಗೊಳಗಾಗದೆ ಪಾರಾದುದನ್ನು ಕೇಳಿ ಅನೇಕರು ಕ್ರೈಸ್ತ ವಿಶ್ವಾಸವನ್ನು ಅವಲಂಬಿಸಿದರು. ಚಕ್ರವರ್ತಿ ನಂತರ ಯೋವಾನನನ್ನು 1 ವರ್ಷದವರೆಗೆ ಪಾಟ್ಮೋಸ್ ದ್ವೀಪಕ್ಕೆ ಗಡೀಪಾರು ಮಾಡಿದರು. ಅಲ್ಲಿ ಅವರು ಅತೀಂದ್ರಿಯ ದರ್ಶನಗಳನ್ನು ಹೊಂದಿದರೆಂದು ನಂಬಲಾಗಿದೆ ಮತ್ತು ಆ ದರ್ಶನಗಳನ್ನು ಪ್ರಕಟಣಾ ಗ್ರಂಥದಲ್ಲಿ ಬರೆದಿದ್ದಾರೆ. ನಾನು ಯೋವಾನ, ನಿಮ್ಮ ಸಹೋದರ, ಕ್ರಿಸ್ತೇಸುವಿನಲ್ಲಿ ದೇವರ ಸಾಮ್ರಾಜ್ಯಕ್ಕೆ ಸೇರಿರುವವರಿಗೆ ಬಂದೊದಗುವ ಕಷ್ಟ ಸಂಕಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದರಲ್ಲಿ ನಿಮ್ಮ ಪಾಲುಗಾರ. ದೇವರ ವಾಕ್ಯವನ್ನು ಸಾರಿದುದರಿಂದಲೂ ಕ್ರಿಸ್ತೇಸುವಿಗೆ ಸಾಕ್ಷಿ ನೀಡಿದುದರಿಂದಲೂ ನಾನು ಪಾತ್ಮೋಸ್ ದ್ವೀಪವಾಸವನ್ನು ಅನುಭವಿಸಬೇಕಾಯಿತು. ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯ ವಚನ 9ರಲ್ಲಿ ನಾವು ಇದನ್ನು ಓದುತ್ತೇವೆ. ಪ್ರಕಟಣಾ ಗ್ರಂಥವು ಯೋವಾನನ್ನು ಕಂಡ ದಿವ್ಯ ದರ್ಶನಗಳ ಪಠ್ಯವಾಗಿದ್ದು, ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ಅಂತಿಮ ಯುದ್ಧ ಮತ್ತು ದೇವರ ವಿಜಯವನ್ನು ಚಿತ್ರಿಸುವ ಸಂಕೀರ್ಣ ಮತ್ತು ಎದ್ದು ಕಾಣುವ ಸಾಂಕೇತಿಕ ದರ್ಶನಗಳಿಂದ ತುಂಬಿದೆ. ಇದು ಏಷ್ಯಾ ಮೈನರ್ನಲ್ಲಿರುವ 7 ಧರ್ಮಸಭೆಗಳಿಗೆ ಸಂದೇಶಗಳನ್ನು ನೀಡುತ್ತದೆ. ಅಂತ್ಯಕಾಲ, ಕ್ರಿಸ್ತನ 2ನೇ ಬರುವಿಕೆ ಮತ್ತು ಹೊಸ ಸ್ವರ್ಗ ಮತ್ತು ಹೊಸ ಭೂಮಿಯ ಸ್ಥಾಪನೆಯ ಬಗ್ಗೆ ಭವಿಷ್ಯವಾಣಿಯನ್ನು ಪ್ರಸ್ತುತಪಡಿಸುತ್ತದೆ. ಇದು ಕ್ರೈಸ್ತ ಬೈಬಲ್ ಶ್ರೀಗ್ರಂಥದ ಸಂದೇಶಕ್ಕೆ ಭರವಸೆಯ ಮತ್ತು ವಿಜಯೋತ್ಸವದ ತೀರ್ಮಾನವನ್ನು ನೀಡುತ್ತದೆ. ಆತ್ಮೀಯರೇ, ಯೋವಾನನ 3 ಪತ್ರಗಳು ಪ್ರೀತಿ, ಸತ್ಯ ಮತ್ತು ಕ್ರೈಸ್ತ ಸಹಭಾಗಿತ್ವದ ಮೇಲೆ ಕೇಂದ್ರೀಕರಿಸುತ್ತವೆ. ಯೋವಾನ ದೇವರನ್ನು ಪ್ರೀತಿ ಎಂದು ವಿವರಿಸುತ್ತಾನೆ ಮತ್ತು ಒಳ್ಳೆಯ ಕ್ರೈಸ್ತ ಜೀವನಕ್ಕಾಗಿ ಓದುಗರನ್ನು ಉತ್ತೇಜಿಸುತ್ತಾನೆ. ಅವರು ಸುಳ್ಳು ಬೋಧಕರನ್ನು ಅನುಸರಿಸುವುದರ ವಿರುದ್ಧ ಎಚ್ಚರಿಸುತ್ತಾರೆ. ಕ್ರಿಸ್ತನ ಬೋಧನೆಗಳನ್ನು ಅನುಸರಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತಾರೆ. ಸುವಾರ್ಥ ಬೋಧಕರ ಕೆಲಸವನ್ನು ಪ್ರೋತ್ಸಾಹಿಸುತ್ತಾರೆ ಮತ್ತು ಅವರನ್ನು ಸ್ವಾಗತಿಸಲು ಸಮುದಾಯಗಳ ಜವಾಬ್ದಾರಿಯನ್ನು ಪ್ರೋತ್ಸಾಹಿಸುತ್ತಾರೆ. ಆತ್ಮೀಯರೇ, ಇಂದು ಎಫೆಸಸ್ ಬಳಿ ಮೆರಿಯಂ ಅನಾ ಎಮಿ ಮೇರಿ ಮನೆ ಎಂಬ ಯಾತ್ರಾರ್ಥಿ ಸ್ಥಳವಿದೆ. ಇದು ಯೋವಾನ ಮತ್ತು ಪೂಜ್ಯ ಮಾತೆ ಮೇರಿ ವಾಸಿಸುತ್ತಿದ್ದ ಮನೆ ಎಂದು ನಂಬಲಾಗಿದೆ ಮತ್ತು ದೇವರ ತಾಯಿಯು ಸ್ವರ್ಗ ಸ್ವೀಕೃತರಾಗಿದ್ದು ಇಲ್ಲಿಂದಲೇ ಎಂದು ಸಹ ನಂಬಲಾಗಿದೆ. ಮತ್ತೊಂದು ಸಂಪ್ರದಾಯದ ಪ್ರಕಾರ ಮಾತೆ ಮರಿಯಮ್ಮನವರು ಜೆರುಸಲೆಂ ಬಳಿ ಸ್ವರ್ಗ ಸ್ವೀಕೃತರಾದರು ಎಂದು ಊಹಿಸಲಾಗಿದೆ.
ಯೋವಾನನು ವೃದ್ಧಾಪ್ಯದವರೆಗೆ ವಾಸಿಸಿ ವೃದ್ಧಾಪ್ಯದಲ್ಲಿ ಸಹಜ ಮರಣ ಹೊಂದಿದರು ಮತ್ತು ಅವರ ಅವಶೇಷಗಳನ್ನು ಎಫೆಸಸ್ ಬಳಿ ಇಂದಿನ ಸೆಂಟ್ ಜಾನ್ಸ್ ಬೆಸಿಲಿಕಾ ಸೆಲ್ನುಕ್ ಇಲ್ಲಿ ಸಮಾಧಿ ಮಾಡಲಾಯಿತು. ಯೋವಾನರು ತನ್ನ ಜೀವನದ ಕೊನೆಯಲ್ಲಿ ತನ್ನವರಿಗೆ, ತನ್ನ ಹಿಂಬಾಲಕರಿಗೆ, ನನ್ನ ಪುಟ್ಟ ಮಕ್ಕಳೇ, ಒಬ್ಬರನ್ನೊಬ್ಬರು ಪ್ರೀತಿಸಿ ಎಂದು ಹೇಳುತ್ತಾ ತನ್ನ ಕಾಲ ಕಳೆದರಂತೆ. ಯೋವಾನರ ಜೀವನವನ್ನು ಪ್ರೀತಿಯಿಂದ ಸಂಕ್ಷಿಪ್ತಗೊಳಿಸಬಹುದು. ದೇವರು ಪ್ರೀತಿ, ನಾವು ದೇವರನ್ನು ಪ್ರೀತಿಸಬೇಕು ಮತ್ತು ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಪ್ರೀತಿಯೇ ಎಲ್ಲ. ಸಂತ ಯೋವಾನರು ತನ್ನ ದೇವರ ಮೇಲೆ ಹೊಂದಿದ್ದ ಪ್ರೀತಿಯನ್ನು ಆಲೋಚಿಸಿ ಮತ್ತು ಅವರನ್ನು ಪ್ರಾರ್ಥಿಸಿ ನಮಗಾಗಿ ಮಧ್ಯಸ್ಥಿಕೆ ವಹಿಸುವಂತೆ ಕೇಳಿಕೊಳ್ಳೋಣ. ಇದರಿಂದ ದೇವರು ಮತ್ತು ಇತರರ ಮೇಲಿನ ನಮ್ಮ ಪ್ರೀತಿಯು ದಿನೇ ದಿನೇ ದ್ವಿಗುಣಗೊಳ್ಳುತ್ತದೆ. ಸಂತ ಯೋವಾನರೇ, ನಮಗಾಗಿ ಪ್ರಾರ್ಥಿಸಿರಿ. ಇದು ದನಿಮಾಧ್ಯಮ ಮನೆಯ ಕೊಡುಗೆ. ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.